ಬೆಂಗಳೂರಿಂದ 70 ಕಿಲೋಮೀಟರ್ ಹಾಗೂ ಕೋಲಾರದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ದೇವಾಲಯವನ್ನು ಕೋಲಾರ ಜಿಲ್ಲೆಯ ಅಂತರಗಂಗೆಯಲ್ಲಿ ಕಾಣಬಹುದು. ಈ ದೇವಾಲಯವು ಮಲೆನಾಡಿನ ಹಸಿರು ಸೊಬಗನ್ನು ಹೊಂದಿದ್ದು ಗಿಡ ಮರಗಳು ಹಾಗೂ ಹಸಿರು ವಾತಾವರಣಗಳನ್ನು ನೋಡಬಹುದು. ಇದು ಅತ್ಯಂತ ಪುರಾತನ ಪುಣ್ಯಕ್ಷೇತ್ರವಾಗಿದ್ದು ಕಾಶಿಯಷ್ಟೇ ಪವಿತ್ರವಾಗಿದ್ದರಿಂದ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ. ಈ ಬೆಟ್ಟವು ಪೌರಾಣಿಕವಾಗಿಯೂ ಬಹಳ ಮಹತ್ವವನ್ನು ಪಡೆದಿದೆ ಹಾಗೂ ಶಿಲಾ ರಚನೆಗಳು ನೈಸರ್ಗಿಕ ಗುಹೆಗಳನ್ನು ಹೊಂದಿದ್ದು ಇಲ್ಲಿ ಅನೇಕ ವರ್ಷದಿಂದ ನೀರು ಇವೆ. ಕಲ್ಯಾಣಿ ಮಂಟಪ ರಚನೆ ಮಾಡಲಾಗಿತ್ತು. ಬಸವಣ್ಣ ಬಾಯಿಯಲ್ಲಿ ನೀರು ಹರಿದು ಬರುತ್ತೆ. ಈ ನೀರು ಪವಿತ್ರ ತೀರ್ಥ ಎಂದು ಕರೆಯುತ್ತಾರೆ. ಅತ್ಯಂತ ಪವಿತ್ರ ಶುದ್ಧವಾಗಿದ್ದು ಔಷಧೀಯ ಗುಣಗಳನ್ನು ಹೊಂದಿದ್ದು ರೋಗಗಳನ್ನು ನಿವಾರಿಸುತ್ತದೆ ಎಂದು ಭಕ್ತರ ನಂಬಿಕೆ. ಈ ನೀರು ಹರಿಯುವ ಮೂಲ ಇದುವರೆಗೂ ಪತ್ತೆ ಆಗಿಲ್ಲ ಅಂತೆ. ಈ ನೀರು ಸಂಗ್ರಹಿಸಲು ಮಂಟಪ, ಕಲ್ಯಾಣಿ ಹಾಗೂ ಇತ್ಯಾದಿಗಳು ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಹಾಗೂ ಕಾಶಿ ವಿಶ್ವೇಶ್ವರಯ್ಯ ಎಂದು ಕರೆಯುತ್ತಾರೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಅಂತರಗಂಗೆ ಬೆಟ್ಟದಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಜಾತ್ರೆ ವೈಭವದಿಂದ ಜರುಗುತ್ತದೆ. ಅಂತರಗಂಗೆ ಬೆಟ್ಟವು ಕಲ್ಲು ಬಂಡೆಯಿಂದ ಕೂಡಿದೆ. ಜಾಗೃತಿಯಿಂದ ಮೇಲೆ ಏರಬೇಕು ಭಕ್ತಾದಿಗಳು. ಈ ಆಂಜನೇಯ ದೇವಸ್ಥಾನವು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಪರಿಸರ ತುಂಬ ಹಸಿರಿನಿಂದ ಕೂಡಿದೆ. ಇಲ್ಲಿ ನಿರಂತರವಾಗಿ ಹಸಿರುಮಯವಾಗಿರುತ್ತದೆ. ಅತ್ಯಂತ ಸುಂದರವಾಗಿದೆ.